ಒಬ್ಬ ತಾಯಿ ಇದ್ಲು, ತಾಯಿಗೆ ಆರಾಮ ಇರ್ತಿದ್ದಿಲ್ಲ, ಭಾಳ ಸೀರಿಯಸ್ ಆಯಿತು. ಡಾಕ್ಟ್ರ್ ಕಡೆ ಕರ್ಕೊಂಡು ಹೋಗ್ಬೇಕಾರೆ ಹಣ ಇದ್ದಿದ್ದಿಲ್ಲ ಹುಡುಗನ ಹತ್ರ. ಆ ಹುಡುಗ ಸುಂದರ, ಭಾಳ ಚಲೋ ಇದ್ದ ಹುಡುಗ, ಆದರೂ ಕೂಡ ವ್ಯವಹಾರ ಜ್ಞಾನ ಇದ್ದಿದ್ದಿಲ್ಲ. ಅವ ಏನು ಮಾಡಿದ ಹುಡುಗ ಅಂತ ಕೇಳಿದ್ರೆ ಭಿಕ್ಷಾ ಬೇಡಕ್ಕೆ ಹೋದ. ಎದ್ರ ಸಂಬಂಧ? ನಮ್ಮ ತಾಯಿಯನ್ನು ಉಳಿಸಬೇಕು, ನಮ್ಮ ತಾಯಿಯನ್ನು ದವಾಖಾನೆ ಕರ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಮಣಿ ಅಡ್ಡಾಡಕತ್ತಿದ್ದ. ಯಾರು 10 ರೂಪಾಯಿ ಕೊಡಲಿಲ್ಲ. ಆವಾಗ ಕೇಳ್ಕೊತ ಬರುವಾಗ ಒಬ್ಬ ನಮ್ಮ ಪಂಚಾಕ್ಷರಿ ಸ್ವಾಮಿಗಳದಲ್ಲಿ ಇಂಥವ್ರು ಸಂಗೀತ ಸೇವೆ ಮಾಡೋರು ಬಂದರು, ಸಂಗೀತ ಹಾಡೋರು, ಕಲಾವಿದರು. ಅವರು ಬಂದು ಮುಂದೆ ನೀ ಇಲ್ಲಿಂದ್ರೂ ಕೈ ಹೋಗಿ ಭಿಕ್ಷಾ ಕೈ ಒಡ್ಡಿದ. ಈ ಹುಡುಗನ ನೋಡಿದ್ರೆ ಅವರು ಸಂಗೀತ ಹಾಡೋರು, ಏನಪ್ಪ ನೀನು ವಯಸ್ಸರ 18 ಆಗ್ಯದ, ನಿನಗೆ ದುಡಿಬೇಕನ್ನುವಂಥದ್ದಿಲ್ಲ, ಇರಲೇನಪ್ಪ ದುಡಿದ್ರೆ ಸಾಕಷ್ಟದಲ್ಲ, ನೀ ಯಾಕೆ ದುಡಿವಲ್ಲ? ಇಲ್ರಿ ನಾನು ಶಾಲಿಗೆ ಹೋಗ್ತಿದ್ದೆ, ಶಾಲೆ ಕಲಿಯೋಕೆ ವಿದ್ಯೆಗೆ ರೊಕ್ಕನೂ ಇಲ್ಲ, ನಮ್ಮ ತಾಯಿಗೂ ಆರಾಮಿಲ್ಲ, ಈಗಾಗಲೇ ಚಳಿ ಜ್ವರ ಬಂದು ನಡಗ್ತಿದ್ದಾಳೆ, ನಾ ಏನು ಮಾಡಲಿ ಅಂತ ಅಳಕತ್ತಿದ. ನೋಡಪ್ಪ ನಿನ್ನ ನೋಡಿ ನಾನು ಭಾಳ ಕರುಣಾಗುಣ ಬಂತು, ದಯಾಗುಣ ಬಂತು, ನಾನು ಗೂಡು ಬರ್ತಿ ಏನಂದ್ರೆ ಅವರು, ಯಪ್ಪ ನಮ್ಮ ಅವ್ಡು ದವಾಖಾನೆ ತೋರಿಸ್ಬೇಕೈತೆ ಅಂದ. ಇಲ್ಲ ನೀನು ಒಂದು 20 ನಿಮಿಷ ನಾನು ಗೂಡು ಬಂದುಬಿಡು ಅಂದರು ಅವರು. ಅವರು ಬಂದು ಇಂಥ ವೇದಿಕೆ ಮೇಲೆ ಅವರು ಸಂಗೀತ ಸೇವೆ ಚಾಲು ಮಾಡಿದರು. ಅವರು ಸಂಗೀತವನ್ನು ಕೇಳಿ ಎಲ್ಲರೂ 10, 50, 100 ಕೊಟ್ಟರು. ಒಂದು ತಾಸಿನಾಗ ಸಂಗೀತದೊಳಗೆ 3,000 ರೂಪಾಯಿ ಅದು. 3,000 ರೂಪಾಯಿನ ತೆಗೆದುಕೊಂಡು, ನೋಡಪ್ಪ ಈ 3,000 ರೂಪಾಯಿನ ತೆಗೆದುಕೊಂಡು ನಿನ್ನ ತಾಯಿ ಸಂರಕ್ಷಣೆ ಮಾಡಿಬಿಡಪ್ಪ ಅಂತ ಕಾಟ ಕೊಟ್ಟು ಬಿಟ್ರು ಆ ಹುಡುಗನಿಗೆ. ಹೇಳಿಕೇನಪ್ಪ ಅಂತ ಕೇಳಿದರೆ ದಯಾಗುಣ. ಅವನಲ್ಲಿ ಯಾವ ದಯಾಗುಣ ಇತ್ತು ಅಂದರೆ ಇವ್ರ ತಾಯಿನೂ ಬದುಕಬೇಕಾಗ್ತದ, ನಾ ಏನು ಕೈಲಿ ಕೊಟ್ಟಿಲ್ಲ, ನನ್ನ ಕೊಟ್ಟ ಪರಮಾತ್ಮ, ನನ್ನ ಕೊಟ್ಟ ಗುರುವನ್ನು ವಿದ್ಯೆಯನ್ನು ಬಳಸಿದ್ದೇನೆ, ನಿನ್ನ ತಾಯಿಗೂ ಸಂರಕ್ಷಣೆ ಮಾಡುವಂಥ ಶಕ್ತಿ ಕೊಟ್ಟಿದ್ದೇನೆ. ಇದಕ್ಕೇನಂತ ಕರೀತಾರೆ? ದಯಾಗುಣ ಅಂತ ಕರೀತಾರೆ. ದಯಾಗುಣ ಬರುವುದು ಭಾಳ ಕಠಿಣ. ಒಂದು ಸಲ ಏನಿಗಿತ್ತು ಅಂದರೆ ಆ ರೈಲ್ವೆ ಸ್ಟೇಷನದ ಮಗ್ಲ ಒಬ್ಬ ತಾಯಿ ಮಗಳು ಹೊಲ ಗುಡಿಸಲಾಕೊಂಡಿದ್ರು. ತಾಯಿ ಮಗಳು ಅವ್ರು ಯಾವ ಕೆಲಸನ ಮಾಡ್ತಿದ್ರು ಅಂದರೆ ಅಲ್ಲೇ ಕಾಯಕ ಮಾಡ್ತಿದ್ರು, ಅಲ್ಲೇ ಇರ್ತಿದ್ರು. ಒಂದು ಅದು ಗುಡಿಸಲು ದೊಡ್ಡ ಗುಡಿಸಲಲ್ಲ, ಮಳೆ ಜೋರಾಗಿ ಚಾಲುವಾಯಿತು. ಚಾಲು ಆದ ಬೆಳಕ ಮಧ್ಯರಾತ್ರಿ 1 ಗಂಟೆಗೆ ರೈಲ್ವಾ ಬರೋ ಸಮಯಕ್ಕೆ ಆ ರೈಲ್ವಾ ದಾರಿಯಲ್ಲಿ ಒಂದು ಪೂಲ್ ಹರ್ಕೊಂಡು ಬಿದ್ದು ಬಿಡ್ತಿ ಮಳೆಗೆ. ಆ ಪೂಲ್ ಹರ್ಕೊಂಡು ಬಿದ್ದದ್ದು ನೋಡ್ತಾರೆ ಮಗ್ಲಾದ. ಆವಾಗ ತಾಯಿ ಅಂತಾಳ, ತಂಗಿ ಪೂಲ್ ಹರ್ಕೊಂಡು ಬಿತ್ತು, ಈ ಸದ್ಯ ಟ್ರೈನ್ ಬರ್ತದ, ಟ್ರೈನ್ ಬೀಳ್ತದ, ಎಲ್ಲರೂ ಸತ್ತೋಕರ ನಾವು ಏನು ಮಾಡೋಣ? ನಮ್ಮಿಂದ ಏನಾರು ಆಗಬೇಕಲ್ಲ, ಜನ ಉಳಿಸ್ಬೇಕಲ್ಲ, ನಮ್ಮಲ್ಲಿ ಕರುಣಾಗುಣ ಇರಬೇಕಲ್ಲ, ದಯಾಗುಣ ಇರಬೇಕಲ್ಲ ಅಂತ ತಿಳ್ಕೊಂಡು ತಾಯಿ ಮಗಳು ಕೂಡ ಮಾತಾಡಕತ್ತಿದ್ರು. ಅವ ಅಂಥದ್ದು ಏನು ನಮ್ಮ ಹತ್ರ ಐತಿ ಇದು ಉಳಿಸುವಂಥದ್ದು ಅಂತಾರ. ಇಲ್ಲ ನಾನೊಂದು ಯುಕ್ತಿ ಹೇಳ್ತೀನಿ ಅನ್ಲಿಕ್ಕೆ ತಾಯಿ, ಹೇಗೆ ನಮ್ಮ ಮೈವೇಲಿ ಬಟ್ಟೆಯನ್ನು ಒಂದರೊಳಗೆ 2 ಮಾಡೋನು, ಅರ್ಧ ಸುತ್ತಕೊಳ್ಳೋನು, ಅರ್ಧವನ್ನು ಪಂಜ್ ಮಾಡಿ ಹಚ್ಚಿ ಉರಿಯನ್ನು ಆ ಪಂಜವನ್ನು ಆ ಪೂಲಿನ ಮುಂದೆ ಹಿಡ್ಕೊಂಡು ನಿಂತು ಬಿಡೋನು ಅನ್ಲಕ್ಕಿ. ಆವಾಗ ಅವರು ಅದೇ ಕರೆ ಅಂತ ತಿಳ್ಕೊಂಡು ತಾಯಿ ಮಗಳು ಕೂಡ ಹೋಗಿ ಒಂದು 20 ಮೀಟ್ರವನ್ನು ಬಿಟ್ಟು ಆ ಪಂಜವನ್ನು ಹಿಡ್ಕೊಂಡು ನಿಂತರು ಟ್ರೈನಿಗೆ. ಆ ಟ್ರೈನ್ ನೋಡಿದವ ಯಾವಾಗ ಅದನ್ನು ನೋಡಿನೋ ಅವ ತರಿಬಿ ತಂದಲ್ಲಿ ನಿಂದ್ರಿಸಿಬಿಟ್ಟ. ನಿಂದ್ರಿಸಿ ಇಳಿದು ನೋಡ್ತಾನ ಪೂಲ್ ಹರ್ಕೊಂಡು ಬಿದ್ದಿತ್ತು. ಆವಾಗಂತಣ ಸಾವಿರಾರು ಜನ ಸತ್ತು ಹೊಕ್ಕಿದ್ರು. ನನ್ನ ಟ್ರೈನನ್ನು ಉಳಿಸಿಬಿಟ್ಟಿಲ್ಲ ತಾಯಿ, ನಿನಗೇನು ಬೇಡ್ತಿ ಬೇಡ ಕೊಡ್ತೇನಂತ ಕೇಳಿದಾಗ ಅವರಂತಾರ, ನಮ್ಮ ಕರ್ತವ್ಯ ಏನಿತ್ತು ಅಂದರೆ ಇನ್ನೊಬ್ಬರನ್ನ ಬದುಕಿಸೋದಕ್ಕಾಗಿ, ಇನ್ನೊಬ್ಬರನ್ನು ಉಳಿಸೋದಕ್ಕಾಗಿ, ಇನ್ನೊಬ್ಬರ ಪರೋಪಕಾರಕ್ಕಾಗಿ ನಾನು ದಯ ತೋರಿಸಿದ ಹೊರತು ನಾ ಬೇರೆ ಇಲ್ಲ. ಅಲ್ಲಿ ಅಂದರೂ ಕೂಡ ಸರ್ಕಾರ ಅವರಿಗೆ ಬೇಡಿದಷ್ಟು ಹಣ ಕೊಟ್ಟರು. ಅದಕ್ಕಿಂತ ಸತ್ಕಾರ್ಯದಲ್ಲಿ ನೀವೆಲ್ಲರೂ ದಾನವನ್ನು ಮಾಡಿರಿ, ಧರ್ಮವನ್ನು ಮಾಡಿರಿ. ದಾನ ಮಾಡಬೇಕಾದ್ರೂ ದಯ ಬೇಕು, ಧರ್ಮ ಇದ್ರೂ ದಾನ ಮಾಡೋಕ್ಕೆ ಬರ್ತದೆ. ಎಲ್ಲವನ್ನೂ ಕೊಟ್ಟಿರಿ. ನಿಮಗೆ ಯಾರು ಅನ್ನದಾನವನ್ನು ಮಾಡ್ತೀರಿ ಅವ್ರಿಗೆ ಏನಾಗತ್ತಂದ್ರೆ ಸುಂದರ ಶರೀರ ಬರ್ತದೆ, ಸುಂದರ ಶರೀರ ಬರ್ತದ. ಮತ್ತು ಏನಪ್ಪ ಅಂತ ಕೇಳಿದ್ರೆ ಐಶ್ವರ್ಯ ದಾನ ಮಾಡಿದ್ರೆ ಸಭಾ ಗೆದಿತಾಣ, ಬಂಗಾರ ದಾನ ಮಾಡಿದರೆ ಕೀರ್ತಿಶಾಲಿ ಅಕ್ಕಣ, ಭೂಮಿ ದಾನ ಮಾಡಿದರೆ ಕ್ಷೇತ್ರಾಧಿಪತಿ ಅಕ್ಕಣ. ಇದನ್ನೆಲ್ಲ
ಹಾಸಿಗೆ ದಾನ ಮಾಡಿದ್ರೆ ರೋಗ ನಿವೃತ್ತಿ ಆಗ್ತದೆ. ಅದಕ್ಕಾಗಿ ದಾನ ಅನ್ನೋದು ಒಂದು ತಪಸ್ಸದ, ದಯಾಗುಣ ಅನ್ನೋದು ಒಂದು ತಪಸ್ಸದ, ಧರ್ಮ ಅನ್ನೋದು ಒಂದು ತಪಸ್ಸದ. ಇದನ್ನೆಲ್ಲರೂ ಮಾಡಿದ್ರಿ ಅಂದ್ರೆ ಆ ಯಾರು ಕಾಪಾಡ್ತಾರೆ ಅಂದ್ರೆ ಆ ಧರ್ಮವನ್ನು ಆ ಪರಮಾತ್ಮ ಕಾಪಾಡ್ತಾರಂತ ಹೇಳುತ್ತಾ ಅಂಥ ಧರ್ಮದ ಬಗ್ಗೆನ ಇವತ್ತಿನ ಕಾರ್ಯಕ್ರಮ ಇಟ್ಟಾರ. ನಾವು ಇವತ್ತಿನ ದಿವಸ ಪ್ರವಚನ ಕೇಳುವುದಾಗಲಿ, ಪ್ರಸಾದ ಮಾಡುವುದಾಗಲಿ, ಎಲ್ಲರಿಗೂ ಒಳ್ಳೆ ಸದ್ಗುಣ ಕೊಟ್ಟು ದಯಾಗುಣ ಕೊಟ್ಟು ಕಾಪಾಡಲಿ ಅಂತ ಹರಿಸಿ ನಾನು ಎರಡು ಮಾತನ್ನು ಮುಗಿಸಿದ್ದೇನೆ.